ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜನವರಿ 21ರಂದು ನಡೆದ ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆಯ ಸಭಾ ಸೂಚನಾ ಪತ್ರದಲ್ಲಿ ಸಂಸತ್ ಸದಸ್ಯರ ಹೆಸರನ್ನು ಹಾಕಿದ ನೌಕರರಿಗೆ ಇದು ಪಾಕಿಸ್ತಾನ ಅಲ್ಲ ಎಂದಿರುವ ಶಾಸಕ ಬಿಪಿ ಹರೀಶ್ ರವರ ವರ್ತನೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಹರಿಹರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಲ್ಬಿ ಹನುಮಂತಪ್ಪ ತಿಳಿಸಿದರು. ಹರಿಹರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಭಾ ಸೂಚನಾ ಪತ್ರದಲ್ಲಿ ಪ್ರಕಟಿಸಿರುವುದು ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಭಾರತದ ಸಂಸತ್ತಿಗೆ ಆಯ್ಕೆಯಾಗಿರುವ ಸಂಸತ್ ಸದಸ್ಯರ ಹೆಸರೇ ಹೊರತು ಪಾಕಿಸ್ತಾನದ ಸದಸ್ಯರ ಹೆಸರಲ್ಲ. ಶಾಸಕ ಬಿಪಿ ಹರೀಶ್ ರವರು ಇದೇ ತರ ಬೌದ್ಧಿಕ ದಿವಾಳಿತನದಿಂದ ವರ್ತಿಸಿದರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹರಿಹರ ಕ್ಷೇತ್ರದಲ್ಲಿ ಕಂಡಲ್ಲಿ ನಿಮಗೆ ಗೇರವು ಹಾಕುವ ಮೂಲಕ ಈ ನಿಮ್ಮ ವರ್ತನೆಯನ್ನ ಖಂಡಿಸುತ್ತೇವೆ. ಕೂಡಲೇ ನೌಕರರನ್ನ ಸಭೆಯಲ್ಲಿ ಅವಮಾನಿಸಿದ್ದಕ್ಕೆ ಕ್ಷಮೆ ಕೇಳಬೇಕು, ಇಲ್ಲವೇ ಶಿಷ್ಟಾಚಾರ ಉಲ್ಲಂಘನೆಯಾಗಿರುವ ಬಗ್ಗೆ ಸಾಬೀತುಪಡಿಸಬೇಕು ಎಂದರು. ನಾವು ಅವರಿಗೆ ಖಂಡನೆ ಮಾಡ್ತಿದ್ದೇವೆ. ಈ ಒಂದು ನಡವಳಿಕೆ ಸರಿ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲ ಅವ್ರು ಅತಿ ಸರ್ವಾರ್ಥ ನಡ್ಕೊಂಡು ಹೋದ್ರೆ ನಾವು ಉಗ್ರ ಹೋರಾಟ ಮಾಡಬೇಕಂತ ಹೇಳ್ತಿದ್ದಾರೆ. ಇಲ್ಲಿ ಸಣ್ಣ ಪುಟ್ಟ ಸಮಾಜಗಳು ಅಧಿಕಾರಿಗಳು ಬದುಕಲು ಅಷ್ಟೊಂದಿಗೆಲ್ಲ ಶಿಕ್ಷೆ ಕೊಡ್ತಾರೆ. ದಲಿತರು ತಾವೆಲ್ಲರೂ ಈ ಒಂದು ಪತ್ರಿಕೆಯಲ್ಲಿ ಹಾಕಿ ಅವ್ರು ಮುಂದಿನ ದಿವಸ ತೀರಾಗಿ ಮುಂದುವರೆದ ನಮ್ಮ ತಾಲೂಕಿನಂತ ಬಂದ್ ಮಾಡಿ ಉಗ್ರ ಹೋರಾಟ ಮಾಡಲು ಆಗುತ್ತದೆ. ಇಲ್ಲಿ ವಿಷಯ ನಮ್ಮ ಬ್ಲಾಕ್ ಕಮಿಷನ್ ಅಂತ ನಮ್ಮ ರಾಜಗಳು ಮಾತಾಡಿದ್ರೆ ತಾವೆಲ್ಲರೂ ಸಹಕಾರ ನೀಡಿ ನಮಗೆ ಬದುಕಿಗೆ ತಮ್ಮೆಲ್ಲರಿಗೂ ನಮ್ಮ ಪಕ್ಷದ ನಾವು ಅವರಿಗೆ ಖಂಡನೆ ಮಾಡ್ತಿದ್ದೇವೆ. ಈ ಒಂದು ನಡವಳಿಕೆ ಸರಿ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲ ಅವ್ರು ಅತಿ ಸರ್ವಾರ್ಥ ನಡ್ಕೊಂಡು ಹೋದ್ರೆ ನಾವು ಉಗ್ರ ಹೋರಾಟ ಮಾಡಬೇಕಂತ ಹೇಳ್ತಿದ್ದಾರೆ. ಇಲ್ಲಿ ಸಣ್ಣ ಪುಟ್ಟ ಸಮಾಜಗಳು ಅಧಿಕಾರಿಗಳು ಬದುಕಲು ಅಷ್ಟೊಂದಿಗೆಲ್ಲ ಶಿಕ್ಷೆ ಕೊಡ್ತಾರೆ. ದಲಿತರು ತಾವೆಲ್ಲರೂ ಈ ಒಂದು ಪತ್ರಿಕೆಯಲ್ಲಿ ಹಾಕಿ ಅವ್ರು ಮುಂದಿನ ದಿವಸ ತೀರಾಗಿ ಮುಂದುವರೆದ ನಮ್ಮ ತಾಲೂಕಿನಂತ ಬಂದ್ ಮಾಡಿ ಉಗ್ರ ಹೋರಾಟ ಮಾಡಲು ಆಗುತ್ತದೆ. ಇಲ್ಲಿ ವಿಷಯ ನಮ್ಮ ಬ್ಲಾಕ್ ಕಮಿಷನ್ ಅಂತ ನಮ್ಮ ರಾಜಗಳು ಮಾತಾಡಿದ್ರೆ ತಾವೆಲ್ಲರೂ ಸಹಕಾರ ನೀಡಿ ನಮಗೆ ಬದುಕಿಗೆ ತಮ್ಮೆಲ್ಲರಿಗೂ ನಮ್ಮ ಪಕ್ಷದ